ನಮಸ್ಕಾರ ವೀಕ್ಷಕರೇ. ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣ ಅಥವಾ ಪ್ರಜ್ವಲ್ ಅವರದ್ದು ಎನ್ನಲಾದ ಈ ಪೆನ್ಡ್ರೈವ್ ಪ್ರಕರಣ ಎಷ್ಟು ದೊಡ್ಡ ಸುದ್ದಿಯನ್ನು ಮಾಡ್ತಾ ಇದೆ, ಸಂಚಲನವನ್ನು ಉಂಟು ಮಾಡಿದೆ ನಿಮಗೆಲ್ಲರಿಗೂ ಗೊತ್ತಿದೆ. ಇದರ ನಡುವೆ JDS ಮುಖಂಡ HDK ಆಪ್ತ ಸುರೇಶ್ ಗೌಡ ಅವರು ನಿನ್ನೆ ಒಂದಷ್ಟು ಹೇಳಿಕೆಗಳನ್ನ ಮಾಡಿದ್ರು. ಇದರಲ್ಲಿ ಕೆಲವೊಂದಷ್ಟು ಆತ್ಮಹತ್ಯೆಗಳಾಗಿವೆ ಅನ್ನೋ ಮಾಹಿತಿ ಬಂದಿದೆ. ಇದೆಲ್ಲವೂ ಕೂಡ ದುರುದ್ದೇಶಪೂರಿತವಾಗಿ ಮಾಡಿರ್ತಕ್ಕಂಥದ್ದು ಅನ್ನೋಂಥದ್ದನ್ನು ಕೂಡ ಹೇಳಿದ್ರು. ಸೊ ಅದೆಲ್ಲ ಏನು ಹಾಗಾದ್ರೆ ಹೌದಾ, ನಿಜಕ್ಕೂ ಇದು ಸಾಕಷ್ಟು ಆತಂಕ ತರುವಂಥ ಒಂದು ಮಾಹಿತಿ. ಒಂದು ವೇಳೆ ಹಿಂಗೇನಾದರೂ ಆಗಿದ್ದು ಹೌದಾದ್ರೆ ಇದನ್ನೆಲ್ಲ ಮಾತಾಡೋದಕ್ಕೆ ಸ್ವತಃ ಸುರೇಶ್ ಗೌಡ ಅವರೇ ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸುರೇಶ್ ಗೌಡ ಅವರೇ. ಸುರೇಶ್ ಗೌಡ ಅವರೇ, ನಿನ್ನೆ ನಾನು ನೀವು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳನ್ನ ಗಮನಿಸ್ತಾ ಇದ್ದೆ. ಬಹಳ ಗಂಭೀರವಾದಂಥ ಒಂದು ಹೇಳಿಕೆ. ಇದನ್ನೆಲ್ಲ ಬೇಕು ಅಂತ ಮಾಡಿರೋದು ಅಂತ. ಯಾಕೆ ಸರ್ ಇಷ್ಟೊಂದು ದೊಡ್ಡ ಪ್ರಕರಣ? ಇದು ಏನಾಗಿದೆ? ಇದು ಕೇವಲ ಈ ನಡೀತಾ ಇರತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಜನರ ಗಮನವನ್ನು ಬೇರೆ ಕಡೆ ಸೆಳೆದು ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಹಾಕಿಸ್ಕೊಬಿಡ್ಬೇಕು ಅಂತಕ್ಕಂಥ ಭ್ರಮೆನಲ್ಲಿ ಈ ರೀತಿಯ ಎಲ್ಲ ರೀತಿಯ ಅಪಪ್ರಚಾರಗಳನ್ನ ಮಾಡಿಕೊಂಡು ವಿಶೇಷವಾಗಿ ಕರ್ನಾಟಕ ಕಾಂಗ್ರೆಸ್ ಪಕ್ಷದವರು ಹೊರಟಿರ್ತಕ್ಕಂಥದ್ದು. ನಾವು ಯಾವುದೇ ಕಾರಣಕ್ಕೂ ಏನು ಹಾಸನದ ಪ್ರಕರಣ ನಡೆದಿದೆ, ಆ ಪ್ರಕರಣದಾಗಲಿ ಭಾಗಿಯಾಗಿರ್ತಕ್ಕಂಥ ವ್ಯಕ್ತಿಯನ್ನು ಸಮರ್ಥಿಸ್ಕೊಳ್ತಕ್ಕಂಥ ಪ್ರಶ್ನೆ ನಮ್ಮ ಮುಂದೆ, ನಮ್ಮ ಪಕ್ಷದ ಮುಂದೆ ಇಲ್ಲ. ಅದೇನಾದರೂ ನಿಜವಾಗಿದ್ದರೆ ಅದಕ್ಕೆ ಯಾವುದೇ ರೀತಿಯ ಈ ನೆಲದ ಕಾನೂನು ಅಡಿಯಲ್ಲಿ ಶಿಕ್ಷೆ ಆಗ್ಬೋದು. ಸರ್, ನಾನು ನೇರವಾಗಿ ಪ್ರಶ್ನೆಗೆ ಬರ್ತೀನಿ. ನಿನ್ನೆ ನೀವು ಒಂದು ಮಾತು ಹೇಳಿದ್ರಿ, ಆತ್ಮಹತ್ಯೆಗಳು ನಡೆದಿದೆ, ಇದರಲ್ಲಿ ಒಂದು 3-4 ಆತ್ಮಹತ್ಯೆಗಳು ನಡೆದಿದೆ ಅನ್ನೋ ಮಾಹಿತಿ ನಮ್ಮ ಬಳಿ ಇದೆ ಅಂತ. ಇವತ್ತು ನಾನು ಏನಕ್ಕೆ ನಾನು ಹೇಳಿದೆ ಅಂದರೆ, ನಮಗೆ ಬಂದಿರತಕ್ಕಂಥ ಮಾಹಿತಿಗಳ ಪ್ರಕಾರ ಹಲವಾರು ಹೆಣ್ಣುಮಕ್ಕಳುಗಳು ಆತ್ಮಹತ್ಯೆಗೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ಹಲವಾರು ಹೆಣ್ಣುಮಕ್ಕಳುಗಳನ್ನ ಇವತ್ತು ನಿಮ್ಗೆ ಗೊತ್ತಿರಂಗೆ ಆತ್ಮಹತ್ಯೆ ನಡೆದಿದೆಯಾ ಎಲ್ಲಾದರೂ ಆ ಥರದ್ದು? ಅದು ದಾಖಲೆ ಬರುತ್ತೆ. ಯಾಕೆಂದರೆ ನಮಗೆ ಅದು ವಿಷಯ ಬಂದಿರತಕ್ಕಂಥದ್ದು ಸತ್ಯ. ಅದಕ್ಕೋಸ್ಕರ ಹೇಳಿದ್ರು, ನಾವೇನು ಅದನ್ನ ಕತೆ ಕಟ್ಟಿ ಕಾಂಗ್ರೆಸ್ನವ್ರ ಹತ್ರ ಹೇಳ್ತಾ ಇಲ್ಲ. ವಿಷಯ ಬಂತು ಸರ್, ಅಂದ್ರೆ ಜನಕ್ಕೆ ಏನಾಗಿದೆ ಇವತ್ತೇನಾಗಿದೆ, ನಮ್ಮ ಗೌರವಸ್ಥ ಹೆಣ್ಣು ಮಕ್ಕಳುಗಳು ಅದು ಗೊತ್ತಿದ್ದು ಗೊತ್ತಿಲ್ದೇನೋ ತಪ್ಪುಗಳನ್ನ ಮಾಡ್ಕೊಂಡಿರ್ತಾರೆ. ಮಾಡ್ಕೊಂಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಮಾಡ್ಕೊಂಡಿರ್ಬೋದು. ಆದರೆ ಅದನ್ನ ಸಾರ್ವಜನಿಕವಾಗಿ ಪ್ರಸ್ತುತಪಡಿಸ್ತಕ್ಕಂಥದ್ದು ಇದು ಬಹುತೇಕ ಈ ಕೆಲಸವನ್ನ ಮಾಡಿರ್ತಕ್ಕಂಥ ವ್ಯಕ್ತಿ ಮಾಡಿರ್ತಕ್ಕಂಥಕ್ಕಿಂತ ಹೆಚ್ಚಿನ ಘೋರ ಅಪರಾಧ. ಸರ್ಕಾರ ಅವರ ಬಗ್ಗೆ ಇದುವರೆಗೆ ಯಾಕೆ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಇವತ್ತು ನಾವಿವತ್ತು ಅವರ ಆ ಹೆಣ್ಮಕ್ಳ ಹೆಸರುಗಳನ್ನ ಹೇಳಿ, ಅವ್ರ ಕುಟುಂಬದ ಹೆಸರು ಹೇಳಿ, ಅವರ ಗೌರವವನ್ನು, ಘನತೆಯನ್ನು, ಮರ್ಯಾದೆಯನ್ನು ಕಳೆಯೋದಕ್ಕೆ ನಮ್ಗೆ ಇಷ್ಟ ಇಲ್ಲ. ಕೇಳ್ತಾ ಇರೋ ಪ್ರಶ್ನೆ ಏನಂತಂದ್ರೆ, ನಾನು ಒಂದು ಖಂಡಿತವಾಗ್ಲೂ ಕೇಳೋದಿಲ್ಲ, ನಾನೊಬ್ಳು ಹೆಣ್ಮಗಳಾಗಿ ಖಂಡಿತವಾಗ್ಲೂ ಯಾವತ್ತೂ ಕೂಡ ನೀವು ಅದು ಯಾರು ಏನು ಎತ್ತ ಅಂಥದ್ದು ಯಾವುದು ಕೇಳೋ ಅಂಥ ಪ್ರಶ್ನೆನೇ ಇಲ್ಲ. ಆದರೆ ಪ್ರಶ್ನೆ ಇರೋದು, ನಿಮಗೆ ಖಚಿತವಾದ ಮಾಹಿತಿ ಬಂತ, ಯಾರಾದರೂ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋಂಥ ಸುದ್ದಿ ಬಂದಿದೆ? ವೇರಿ ಖಚಿತ ಮಾಹಿತಿ ಪ್ರಕಾರ ಇದೆಲ್ಲ ಸತ್ಯ. ಏನು ಇವತ್ತು ಈ ಪ್ರಕರಣ ಹಂಚಿದ ಮೇಲೆ ಅವರ ಕುಟುಂಬಸ್ಥರಿಗೆ ಗೊತ್ತಾಗಿದೆ, ಅವೆಲ್ಲ ಬಹಳ ಮರ್ಯಾದಸ್ಥ ಕುಟುಂಬಗಳು. ಇವತ್ತು ಆ ಕುಟುಂಬಗಳ ಬಿರುಕು ಮೂಡಿದೆ. ಅಂಥ ಸಂದರ್ಭದಲ್ಲಿ ಆ ನಮ್ಮ ತಾಯಂದರಿಗೆ ಬೇರೆ ದಾರಿ ಏನಿರ್ತದೆ? ಅದು ನ್ಯಾಚುರಲ್ ಆಗಿ ಅಟೆಂಡ್ ಮಾಡಿದ್ದಾರೆ. ಆದರೆ ನಿಖರವಾದ ಮಾಹಿತಿಗೆ ತನಿಖೆಯನ್ನು ಮಾಡ್ತಾ ಇದ್ದಾರಲ್ಲ, ಅವ್ರು ಮಾಡಲಿ, ಅದು ಮಾಹಿತಿ ಹೊರಗಡೆ ಬರ್ತದೆ, ಬಂದೇ ಬರ್ತದೆ. ಇವತ್ತಲ್ಲ ನಾಳೆ ಬಂದೇ. ನಿಮ್ಗೆ ಏನಾದರೂ ಆ ಥರ ಗೊತ್ತಿದ್ರೆ, ಈ ಥರದ್ದು ಆಗಿದೆ ಅಂತ ಗೊತ್ತಿದ್ರೆ, ಅದು ಇಟ್ಸ್ ಅ ಮ್ಯಾಟರ್ ಆಫ್ ಗ್ರೇಟ್ ಕನ್ಸರ್ನ್ ಸರ್. ಸುಮ್ಮನೆ ಬಿಡಕ್ಕಾಗಲ್ಲ. ಸುಮ್ಮನೆ ನಾವು ಹೇಳ್ತಾ ಇಲ್ಲ, ಆಪಾದನೆಗಳನ್ನ ನಾವು ಸುಮ್ಮನೆ ಮಾಡ್ತಾ ಇಲ್ಲ. ಇಟ್ಸ್ ಅ ಫ್ಯಾಕ್ಟ್. ನಿಮ್ಮ ಹತ್ರ ಏನಾದರೂ ದಾಖಲೆ ಇದೆಯಾ ಅದಕ್ಕೆ?